ಅನುಮಾನನೇ ಇಲ್ಲ, ಡ್ರೈವರ್ ಜನಾರ್ದನ್ನೇ ಪಾಲಿಶ್ ಮಾಡೋನ್ ಹಾಗೆ ಬಂದು ಒಡವೆ ಕದ್ದಿದ್ದು. ಯಾರಿಗಾದ್ರೂ ಅನುಮಾನ ಬಂದು ಅವನ್ ರೂಮ್ನ ಹುಡ್ಕಿದ್ರೆ ಸಿಗ್ಬಾರ್ದು ಅಂತ, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಆ ಪಾಟ್ನಲ್ಲಿ ಒಡವೆ ಬಚ್ಚಿಟ್ಟಿದ್ದಾನೆ. ಒಟ್ನಲ್ಲಿ ಡ್ರೈವರೇ ಈ ಒಡವೆಗಳನ್ನ ಕದ್ದಿರೋದು. ಅವನ್ ಮುಖವಾಡನ ಈಗ್ಲೇ ಬಯಲಿಗೆಳಿಬೇಕು. ಮೇಡಮ್, ಕಾರ್ ಕೀಸ್. ಒಡವೆಯಲ್ಲಿಟ್ಟೆ. ನೀವು ಹೇಳ್ದಾಗೇನೆ ಆ ಫ್ಲವರ್ ಪಾಟೆಲ್ಲ ಇಟ್ಬಿಟ್ಟೆ ಮೇಡಮ್, ಯಾರಿಗೂ ಅನುಮಾನ ಬರಲ್ಲ. ಸರಿ, ನೀನು ಜಾಸ್ತಿ ನನ್ನ ಹತ್ರ ಮಾತಾಡೋದು ಒಳ್ಳೇದಲ್ಲ, ನೀನು ಹೋಗು. ಸರಿ ಮೇಡಮ್. ಜನಾರ್ದನ್, 1 ನಿಮಿಷ ಅಲ್ಲೇ ಇರು, ನಿನ್ ಹತ್ರ ಕೆಲ್ಸ ಇದೆ. ಅತ್ತೆ, ಮಾವ, ಅಜ್ಜಿ, ಎಲ್ರೂ ಇಲ್ಲಿ ಹಾಲ್ಗೆ ಬನ್ನಿ. ಏನಾಯ್ತು ಭಾಗ್ಯ? ಕಳ್ದು ಹೋಯ್ತು ಅನ್ಕೊಂಡಿದ್ ಒಡವೆ ಎಲ್ಲೂ ಹೋಗಿಲ್ಲ ಅತ್ತೆ, ಇಲ್ ನೋಡಿ. ಜ್ಯೋತಿ ಕಳ್ತನ ಮಾಡಿಲ್ಲ, ನಿಜವಾದ ಕಳ್ಳ ಕೂಡ ಸಿಕ್ಕಿದ್ದಾರೆ. ಕಳ್ಳ ಸಿಕ್ಕಿದ್ರ? ಯಾರು ಭಾಗ್ಯ? ಆ ಕಳ್ಳ ಎಲ್ಲೋ ಇಲ್ಲ ರೀ, ಇವಾಗ ನಮ್ ಮಧ್ಯದಲ್ಲೇ ಇದ್ದಾರೆ, ನಮ್ ಕಣ್ಮುಂದೆನೇ ಇದ್ದಾರೆ. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಅದ್ಗೆ? ಆಯ್ತು, ಈಗ ನನ್ನ ಕತೆ ಮುಗ್ದಂಗೆ. ಡೈರೆಕ್ಟ್ ಆಗಿ ಎಲ್ರ ಮುಂದೆ ನಾನೇ ಕಳ್ಳಿ ಅಂತ ಹೇಳ್ಬಿಡ್ತಾಳ. ದೇವಿಯಾ, ನೀನ್ ತೋರಿಸ್ತಿದ್ಯಲ್ಲ ಭಾಗ್ಯ, ಕಳ್ಳ ಯಾರೋ ಅಲ್ಲ, ಡ್ರೈವರ್ ಜನಾರ್ದನ್. ನಮ್ಮನೇಲಿ ಕಳ್ತನ ಮಾಡುವಂತ ಅವಕಾಶ ಅವ್ರಿಗೆಲ್ಲಿದೆ ಭಾಗ್ಯ? ಕೆಟ್ಟ ಬುದ್ಧಿ ಒಂದ್ಸಲ ಶುರುವಾದ್ರೆ ಅದೇ ಅಭ್ಯಾಸ ಅಗತ್ಯ ಅನ್ಸುತ್ತೆ ಅತ್ತೆ. ಸಿಗೋ ಪ್ರತಿ ಅವಕಾಶನ ಕೆಟ್ಟದಕ್ ಬಳಸ್ತಾರೆ. ಕಳ್ಳ ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಮನೆ ಕೆಲಸದವ್ರ ಮೇಲೆ ಆರೋಪ ಹರಿಸ್ತೀರಾ? ನೀನ್ ಮಾತಾಡ್ಬೇಡ. ನಂಬಿರೋ ಜನರು ಬೆನ್ಗೆ ಚೂರಿ ಹಾಕಿ ಕೆಲ್ಸ ಕೊಟ್ಟಿರೋ ಯಜಮಾನಂಗೆ ದ್ರೋಹ ಮಾಡಿರೋ ನಿನ್ಗೆ ಮಾತಾಡೋ ಅಧಿಕಾರ ಇಲ್ಲ. ನೀವು ಕಿರ್ಚ್ಕೊಂಡ್ ಮಾತಾಡಿದ್ರೆ ನಾನ್ ಕಳ್ಳ ಹೋಗ್ತೀನಾ? ಆಹಾ, ಈ ಕರ್ಚೀಫ್ ನಿಂದೆ ಅಲ್ವಾ? ಮನೆ ಹೊರ್ಗಿರೋ ಪಾಟ್ ಪಕ್ಕದಲ್ಲಿದ್ದ ಈ ಕರ್ಚೀಫ್ ಅಲ್ಲಿ ಚೆಲ್ಲಿರೋ ಮಣ್ಣ ನೋಡ್ದಾಗ್ಲೇ ನನಗ್ ಡೌಟ್ ಬಂತು. ಯಾರಿಗೂ ಅನುಮಾನ ಬರಬಾರ್ದು ಅಂತ ಈ ಒಡವೆಗಳನ್ನ ಪಾಟ್ನಲ್ಲಿಟ್ಟೆ. ಹೌದಾ ಇಲ್ವಾ?
ಅನುಮಾನ ಬಂದು ನಿನ್ ರೂಮಿಗೆ ಹೋಗಿ ಚೆನ್ನಾಗಿ ಎಲ್ಲ ಕಡೆ ಹುಡುಕ್ತೆ. ಅಲ್ಲಿ ಈ ಚೀಲ ಸಿಕ್ತು. ಇದ್ರಲ್ಲೇ ತಾವ್ ವೇಷಕ್ಕೋಸ್ಕರ ಮೋಸಕ್ಕೋಸ್ಕರ ಬಳಸಿರೋ ನಕಲಿ ಗಡ್ಡ ಸಿಕ್ಕಿದ್ದು. ಒಡವೆಗಳನ್ನ ಪಾಲಿಶ್ ಮಾಡೋ ವ್ಯಕ್ತಿ ಹಾಗೆ ಬಂದು ತುಂಬಾ ಧೈರ್ಯದಿಂದ ಕಳ್ತನ ಮಾಡ್ಕೊಂಡು ಹೋದ್ಯಲ್ಲ. ಅಂದ್ರೆ ಬೆಳಗ್ಗೆ ಬಂಗಾರ ಪಾಲಿಶ್ ಮಾಡಕ್ ಬಂದಿದ್ ವ್ಯಕ್ತಿ ಜನಾರ್ದನನಾ? ಜನಾರ್ದನ್, ನಿನ್ನ ಅಷ್ಟು ನಂಬಿದ್ದಕ್ಕೆ ನಮ್ಗೆ ದ್ರೋಹ ಬಗದ್ಯಾ? ಇಲ್ಲ ಸರ್, ಭಾಗ್ಯ ಮೇಡಮ್ ಹೇಳ್ತಿರೋದಲ್ಲ ಸುಳ್ಳು. ನಾನು ಕಳ್ತನ ಮಾಡಿಲ್ಲ ಸರ್. ಹೌದಾ? ಹಾಗಾದ್ರೆ ನಾನೊಂದ್ ಪ್ರಶ್ನೆ ಕೇಳ್ತೀನಿ, ಅದಕ್ ನೀನ್ ಉತ್ತರ ಕೊಡು. ನಿನ್ ಬಲ್ಗೈ ತೋರ್ ಬೆರಳಿಗಾಗಿರೋ ಗಾಯ ಇದೆಯಾ ಇಲ್ವಾ? ಹೇಳು. ಹೇಳೋ, ಕೇಳ್ತಿದ್ದಾಳಲ್ವಾ, ಉತ್ತರ ಕೊಡು. ಇಲ್ಲ ಸರ್, ನಂಗೆ ಯಾವುದೇ ತರ ಗಾಯ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ಸಾಕಾಗಲ್ಲ, ಬೆರಳು ತೋರಿಸು. ಬೆಳಗ್ಗೆ ನೀನ್ ಮಾರು ವೇಷದಲ್ಲಿ ಬಂದು ಒಡವೆಗಳನ್ನ ಪಾಲಿಶ್ ಮಾಡ್ತಾ ಇದ್ದಾಗ ನಿನ್ ಕೈಗೆ ಗಾಯ ಆಯ್ತು. ಆಗ ನಿನ್ಗೆ ಅರ್ಶನ ಕೊಟ್ಟಿದ್ ನಾನೇ. ಆ ಘಟನೆನ ಅಷ್ಟು ಸುಲಭವಾಗಿ ಮರ್ತು ಬಿಡ್ತೀನಿ ಅನ್ಕೊಂಡ್ಯಾ? ಅಯ್ಯೋ, ಕೈ ಗಾಯ ಆಯ್ತಾ? ಇರಿ, ಅರ್ಶನ ತರ್ತೀನಿ. ಆಯ್ತು ಮೇಡಮ್. ಹೇಳೋ, ಒಡವೆನ ಕಳ್ತನ ಮಾಡಿದ್ ನೀನೇನಾ? ಹೇಳೋ ಹೇಳೋ. ಹೇಳೋ. ಹೌದು ಸರ್, ಕಳ್ತನ ಮಾಡಿದ್ ನಾನೇ. ಯಾರು ಕಂಡಿಡಿಯಲ್ಲ ಅನ್ಕೊಂಡಿದ್ದೆ ಸರ್, ಆದ್ರೆ ಈ ತರ ಭಾಗ್ಯ ಮೇಡಮ್ ಕಂಡಿಡಿತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಹಾಗಾದ್ರೆ ಈ ಕಳ್ತನನ ನೀನೇ ಮಾಡಿದ್ದ ಅಥವಾ ನಿನ್ ಕೈಯಲ್ಲಿ ಬೇರೆ ಯಾರಾದ್ರೂ ಮಾಡಿಸಿದ್ದ? ಹೇಳಲೇ, ಹೇಳು ಹೇಳು. ಹೇಳು. ಇಲ್ಲ ಸರ್, ನನ್ನಷ್ಟಕ್ಕೆ ನಾನೇ ಮಾಡಿದ್ದು. ಏನೋ ಬುದ್ಧಿ ಇಲ್ದೆ ಮಾಡ್ಬಿಟ್ಟೆ ಸರ್, ನನ್ ಬಿಟ್ಬಿಡಿ ಸರ್. ನಿನ್ನ ಬಿಡ್ಬೇಕಾ? ಸ್ಟೇಷನ್ ಒಳಗೆ ಹಾಕಿಸ್ತೀನಿ ನಿನ್ನ. ಸರ್, ಹೆಂಡತಿ ಮಕ್ಕಳಿದ್ದಾರೆ ಸರ್, ದಯವಿಟ್ಟು ನನ್ ಬಿಟ್ಬಿಡಿ ಸರ್. ಮೇಡಮ್, ನನ್ನ ಬಿಟ್ಬಿಡಕ್ ಹೇಳಿ ಮೇಡಮ್. ಮಿತ್ರ, ಇರು. ಅವನನ್ನ ಈ ಕೆಲ್ಸದಿಂದ ತೆಗ್ದು ಹಾಕಿ ಆಚೆ ಕಳ್ಸು. ಹಾಗಲ್ಲ ಮಾಮ್, ನಮ್ ಒಡವೆಗಳು ನಮಗ್ ಸಿಕ್ಕಾಯ್ತಲ್ವಾ, ಅವನ್ ಜೀವನನ ನಾವ್ಯಾಕೆ ಹಾಳು ಮಾಡ್ಬೇಕು? ಅವನ್ ನಮ್ಮನೆಯಿಂದ ಕಳಿಸ್ಬಿಡು. ಬಾರೋ. ಈ ಡ್ರೈವರ್ ಮಾಡಿರೋ ಕೆಲ್ಸಕ್ಕೆ ಸುಮ್ನೆ ನಾವೆಲ್ಲ ಜ್ಯೋತಿ ಮೇಲೆ ಅನುಮಾನ ಪಟ್ವಿ, ಅವಮಾನ ಮಾಡಿದ್ವಿ. ಜ್ಯೋತಿ, ಆ ಸಮಯದಲ್ಲಿ ಈ ಕಳ್ತನನ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲದೆ ನಿನ್ನ ಅನುಮಾನಿಸ್ಬೇಕಾಯ್ತು. ತಪ್ಪು ತಿಳ್ಕೊಬೇಡ. ಪರವಾಗಿಲ್ಲ ಅಮ್ಮ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಭಾಗ್ಯ. ಕದ್ದಿರೋದು ಆ ಡ್ರೈವರೇ ಅಂತ ಪ್ರೂವ್ ಮಾಡಿದೆ. ಜ್ಯೋತಿ ನಿರ್ದೋಷಿ ಅಂತಾನೂ ನಿರೂಪಿಸಿದೆ. ಭಾಗ್ಯ, ನಿನ್ನಿಂದಾನೇ ಮತ್ತೆ ನಮ್ ಒಡವೆ ಎಲ್ಲ ಸಿಕ್ತು. ತುಂಬಾ ಸಂತೋಷ ಆಯ್ತಮ್ಮ. ಯು ಆರ್ ರಿಯಲಿ ಗ್ರೇಟ್ ಭಾಗ್ಯ. ಎಲ್ಲರೂ ಬೇರೆಯವ್ರ ಮೇಲೆ ಆರೋಪ ಮಾಡಿ ಸುಮ್ಮನಾದ್ರು, ಆದ್ರೆ ನೀನು ನಿಜ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ.
ತುಂಬ ಥ್ಯಾಂಕ್ಸ್ ಭಾಗ್ಯ. ನಿನ್ನಿಂದ ಯಾರನ್ನ ದೂರ ಕಳಿಸ್ಬೇಕು, ಯಾರನ್ನ ಹತ್ರ ಇಟ್ಕೊಳ್ಬೇಕು ಅಂತ ಗೊತ್ತಾಗ್ತಿದೆ. ನೀನೀ ಜವಾಬ್ದಾರಿ ತಗೊಂಡ್ ಕಂಡು ಹಿಡಿದೆ ಹೋಗಿದ್ರೆ ಜ್ಯೋತಿನೇ ಕಳ್ಳಿ ಅಂತ ನಂಬ್ತಿದ್ವಿ. ನಾವು ತಪ್ಪು ಮಾಡೋದನ್ನ ತಡೆದೆ ನೀನು. ಥ್ಯಾಂಕ್ ಯು ವೆರಿ ಮಚ್. ತಗೊಳ್ಳಿ ಅತ್ತೆ. ಕಳ್ದು ಹೋಯ್ತು ಅನ್ಕೊಂಡಿದ್ ಒಡವೆಗಳು ಎಲ್ಲೂ ಹೋಗಿಲ್ಲ ಅತ್ತೆ. ನೋಡಿ, ಕಳ್ಳ ಯಾರೋ ಅಲ್ಲ, ಡ್ರೈವರ್ ಜನಾರ್ದನ್. ಹಾಗಾದ್ರೆ ಈ ಕಳ್ತನನ ನೀನೇ ಮಾಡಿದ್ದ ಅಥವಾ ನಿನ್ ಕೈಯಲ್ಲಿ ಬೇರೆ ಯಾರಾದ್ರೂ ಮಾಡಿಸಿದ್ದ? ಇಲ್ಲ ಸರ್, ನನ್ನಷ್ಟಕ್ಕೆ ನಾನೇ ಮಾಡಿದ್ದು. ಏನ್ ಚಿಕ್ಕಮ್ಮ, ಇಷ್ಟೊಂದು ಆಳವಾಗಿ ಯೋಚನೆ ಮಾಡ್ತಿದ್ದೀರಲ್ಲ, ಏನಾಯ್ತು? ಆ ಭಾಗ್ಯ ಹಳ್ಳಿ ಹುಡುಗಿ ಏನು ಗೊತ್ತಾಗಲ್ಲ ಅನ್ಕೊಂಡಿದ್ದೆ. ಆದ್ರೆ ಸಡನ್ ಆಗಿ ನಾನೇ ಎಲ್ಲೋ ಸಿಕ್ಬೀಳ್ತೀನಿ ಅಂತ ಭಯ ಆಗ್ಬಿಟ್ಟಿತ್ತು. ಭಾಗ್ಯನ ತುಂಬಾ ಕಡಿಮೆ ಗೆಸ್ ಮಾಡ್ಬಿಟ್ಟೆ ಹನ್ಸಿಕಾ. ಹೌದು ಆಂಟಿ, ನೀವೆಷ್ಟು ಕಷ್ಟಪಟ್ಟು ಕ್ಲೆವರ್ ಆಗಿ ಮಾಡಿರೋ ಪ್ಲಾನ್ನ ಅಷ್ಟು ಈಸಿಯಾಗಿ ಹಾಳು ಮಾಡಿದ್ಲು ಅಂದ್ರೆ ಇದನ್ನ ನನಗೆ ನಂಬೋಕಾಗ್ತಿಲ್ಲ. ಇಷ್ಟೊಂದು ನೀಟಾಗಿ ಕಳ್ಳನ್ನ ಹಿಡ್ದಿದ್ದಾಳೆ ಅಂದ್ರೆ ಅವಳು ನಾವ್ ಅನ್ಕೊಂಡಿರೋಷ್ಟು ದಡ್ಡಿ ಅಲ್ಲ ಚಿಕ್ಕಮ್ಮ. ಆ ಭಾಗ್ಯ ಒಡವೆ ಎಲ್ಲಿದ್ಯೋ ಕಂಡು ಹಿಡಿದ್ಲು, ಯಾರ್ ಕಳ್ತನ ಮಾಡಿದ್ದು ಅಂತ ಕಂಡಿಡಿದ್ಲು. ಎಲ್ರ ಮುಂದೆ ಅವಳು ಒಂದು ಸಿಯಡಿ ತರ ನಡ್ಕೊಂಡ್ಲು. ಈ ಹುಡುಗಿ ಗುಗ್ಗು ಬಿಡು ಅನ್ಕೊಂಡ್ರೆ ಈ ತರ ಬುದ್ಧಿ ಉಪಯೋಗಿಸೋದು ಅಂದ್ರೆ ನನಗಿನ್ನೂ ಇದು ಕನಸ್ತರ ಇದೆ. ಕೆಲವರು ಹಾಗೆ ಚಿಕ್ಕಮ್ಮ, ನೋಡೋಕೆ ದಡ್ರ ಹಾಗೆ ಕಾಣಿಸಿದ್ರು ಕೂಡ ಮಾಡೋ ಕೆಲ್ಸದಲ್ಲಿ ಮಾತ್ರ ತುಂಬಾ ಚುರುಕಾಗಿರ್ತಾರೆ. ಈ ಭಾಗ್ಯ ಕೂಡ ಆ ಕ್ಯಾಟಗರಿಗೆ ಸೇರಿರಬಹುದು ಚಿಕ್ಕಮ್ಮ. ನಾನು ಸ್ವಲ್ಪದ್ರಲ್ಲೇ ಮಿಸ್ ಆಗ್ಬಿಟ್ಟೆ. ಇಲ್ಲ ಅಂದಿದ್ರೆ ಆ ಡ್ರೈವರ್ ಜೊತೆ ನಾನು ಕೂಡ ಸಿಕ್ಬೀಳ್ತಿದ್ದೆ. ಎಲ್ರ ಮುಂದೆ ತಲೆ ತಗ್ಸಿ ನಿಲ್ಬೇಕಾಗ್ತಿತ್ತು. ಆ ಡ್ರೈವರ್ ಬಾಯ್ ಬಿಡದೆ ಇದ್ದಿದ್ದಕ್ಕೆ ನಾನ್ ಬದುಕೊಂಡೆ. ಆ ಭಾಗ್ಯ ಕೂಡ ಇನ್ನೂ ಸ್ವಲ್ಪ ಇನ್ವೆಸ್ಟಿಗೇಷನ್ ಏನಾದ್ರೂ ಮಾಡಿದ್ರೆ ನಾನು ಕೂಡ ಈ ಮನೆಯಿಂದ ಔಟ್ ಆಗ್ತಿದ್ದೆ. ಹೇಗೋ ಬಚಾವಾದೆ. ಇನ್ ಮುಂದೆ ನಾವೇನೇ ಮಾಡಿದ್ರು ಇವಳು ಇನ್ವೆಸ್ಟಿಗೇಷನ್ ಮಾಡದೆ ಸುಮ್ನೆ ಬಿಡಲ್ಲ. ಯಾವುದಕ್ಕೂ ನಾವು ನೋಡ್ಕೊಂಡು ಹೆಜ್ಜೆ ಇಡ್ಬೇಕು. ಏನೇ ಆಗ್ಲಿ ಆ ಭಾಗ್ಯ ಜೊತೆ ಸ್ವಲ್ಪ ಹುಷಾರಾಗಿರೋದೇ ಬೆಟರ್. ಈ ಇನ್ಸಿಡೆಂಟ್ ಇಂದ ಆ ಭಾಗ್ಯ ಇಂಟೆಲಿಜೆನ್ಸ್ ಏನು ಅಂತ ಗೊತ್ತಾಯ್ತು. ಈ ಸರ್ತಿ ನಾವ್ ಏನ್ ಮಾಡಿದ್ರು ಭಾಗ್ಯ ಒಬ್ಳು ಅಮಾಯಕಿ ಅಂತ ಅನ್ಕೊಳ್ದೇನೆ ತುಂಬಾ ಬುದ್ಧಿ ಇರೋಳು ಅಂತ ಯೋಚನೆ ಮಾಡಿದ್ರೆ ನಾವು ಕೂಡ ಸ್ವಲ್ಪ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬೋದು. ನೀನ್ ಹೇಳಿದ್ದು 100% ನಿಜ ಮನೀಷಾ. ಶತ್ರು ಬಲಹೀನ ಅಂತ ಏನಾದ್ರೂ ಅನ್ಸಿದ್ರೆ ನಾವು ಸ್ವಲ್ಪ ಬಲ ತಗ್ಸಿ ಹೋರಾಡ್ಬೇಕು. ಅದೇ ಶತ್ರು ಬಲವಾದವನು ಅಂತ ಗೊತ್ತಾದ್ರೆ ನಮ್ ಬುದ್ಧಿನ ಬಲನ ಎಲ್ಲ 100% ಸೇರಿಸಿ ಹೋರಾಟ ಮಾಡ್ತೀವಿ. ಭಾಗ್ಯ ಕಡಿಮೆ ಇದ್ದಾಳೆ ಅಂತ ಗೊತ್ತಾದಾಗ ಮಾತ್ರ ಅವಳ ವಿರುದ್ಧ ನಾವು ಗೆಲ್ಲೋದಿಕ್ ಸಾಧ್ಯ. ಅರ್ಥ ಆಯ್ತಲ್ವಾ? ಏನ್ ಜ್ಯೋತಿ? ಅಯ್ಯೋ, ಏನ್ ಜ್ಯೋತಿ, ಏನಿದು? ತುಂಬಾ ಥ್ಯಾಂಕ್ಸ್ ಅಮ್ಮ. ನಿಮ್ ಸಹಾಯನ ಈ ಜನ್ಮದಲ್ಲಿ ಮರೆಯಲ್ಲ.
ನೀವೇನಾದ್ರೂ ಇಲ್ದೇ ಇದ್ದಿದ್ರೆ ಕಳ್ಳಿ ಅನ್ನೋ ಪಟ್ಟಿ ಹಾಗೆ ಉಳಿತಿತ್ತಮ್ಮ. ದೋಷಿಯಾಗಿ ನಿಲ್ಬೇಕಾಗ್ತಿತ್ತಮ್ಮ. ನಿಮ್ಮಿಂದ ಈಗ ನಾನು ನಿರ್ದೋಷಿ ಅಂತ ಸಾಬೀತಾಯ್ತು. ನಾನ್ ಅಂಥದ್ದೇನ್ ದೊಡ್ಡ ಕೆಲ್ಸ ಮಾಡ್ದೆ ನೀನೇ ಹೇಳು. ಇಲ್ಲಮ್ಮ, ನೀವ್ ಮಾಡಿರೋ ಸಹಾಯಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ನನ್ನ ಅಷ್ಟೆಲ್ಲ ನಂಬಿರೋ ಈ ಮನೆಯವರು ಒಂದೇ ಸಲ ಕಳ್ಳಿ ಅನ್ಬಿಟ್ರು. ಅದನ್ನ ತಡ್ಕೊಳಕ್ಕಾಗ್ಲಿಲ್ಲ ಅಮ್ಮ. ಆದ್ರೆ ನಿಮ್ಮಿಂದ ನಾನು ಕಳ್ಳಿ ಅಲ್ಲ ಅಂತ ಎಲ್ರಿಗೂ ಗೊತ್ತಾಯ್ತು. ಜ್ಯೋತಿ, ನಿಜ ಮೋಡದ್ ಹಿಂದಿರೋ ಸೂರ್ಯನ್ ಹಾಗೆ ಸ್ವಲ್ಪ ಕಾಲದ ತನಕ ಯಾರ್ ಕಣ್ಗೂ ಕಾಣಿಸ್ದೆ ಅಡ್ಗಿರ್ಬೋದು. ಆದ್ರೆ ಆ ಮೋಡ ಹೇಗೆ ಸದಾ ಕಾಲ ಇರಲ್ವೋ, ಸುಳ್ಳು ಕೂಡ ಹಾಗೆ. ನಿಜ ಯಾವತ್ತಿದ್ರೂ ಕಂಡೇ ಕಾಣುತ್ತೆ. ಜ್ಯೋತಿ, ನೀನ್ ಹೋಗಿ ಕೆಲ್ಸ ನೋಡ್ಕೋ. ಭಾಗ್ಯ, ನೀನು ಅಮಾಯಕರ ಹಕ್ಕ ನನಗೆ ಹಾಗೆ ಅಭ್ಯಾಸ ಆಗ್ಬಿಟ್ಟಿದೆ. ಹೌದು, ನನ್ಗೊಂದು ಡೌಟು. ನಿನಗೆ ಯಾವತ್ತೂ ಬಟ್ಟೆ ವಿಷಯದಲ್ಲಿ ಕನ್ಫ್ಯೂಷನ್ ಆಗೋದೇ ಇಲ್ವಾ? ಯಾವ್ದಾದ್ರೂ ನಾವ್ ಯೋಚನೆ ಮಾಡೋ ರೀತಿ ಮೇಲೆ, ಅಭ್ಯಾಸ ಮಾಡ್ಕೊಳ್ಳೋ ಪದ್ಧತಿ ಮೇಲೆ ಡಿಪೆಂಡ್ ಆಗತ್ತೆ. ಅಂದ್ರೆ ನಾವ್ ದಿನ ಊಟ ಮಾಡೋವಾಗ ಏನ್ ಮಾಡ್ತೀವಿ? ಮೊದ್ಲು ಸಾರಿನ ಜೊತೆ ಪಲ್ಯ ಜೊತೆ ತಿಂತೀವಿ, ಆಮೇಲೆ ಬೇಕು ಅನ್ಸಿದ್ರೆ ರಸಂ ಜೊತೆ ತಿಂತೀವಿ, ಕೊನೆಗೆ ಮಜ್ಜಿಗೆ ಊಟ ಮಾಡ್ತೀವಿ. ಆದ್ರೆ ಊಟ ಶುರು ಮಾಡ್ದಾಗ್ಲೇ ಮಜ್ಜಿಗೆ ಅನ್ನ ತಿನ್ನಲ್ವಲ್ಲ, ಅದ್ರಲ್ಲಿ ಯಾವ ಕನ್ಫ್ಯೂಷನ್ ಇರಲ್ವಲ್ಲ. ಇದು ಕೂಡ ಹಾಗೆ, ನಾವ್ ಅಭ್ಯಾಸ ಮಾಡ್ಕೊಳ್ಳೋ ಪದ್ಧತಿ ಹೇಗೋ ಹಾಗೆ. ನಿನ್ನನ್ನ ಕೇಳ್ಬೇಕು ನೋಡು. ನೀನನ್ ಕೇಳೋ ಪ್ರತಿ ಪ್ರಶ್ನೆಗೂ ಅದಕ್ಕೊಂದು ಒಳ್ಳೆ ಉತ್ತರ ಕೊಡ್ತೀಯ ಭಾಗ್ಯ. ಹಲೋ, ಹೌದಾ? ಸರಿ ಸರಿ, ನಾನು ಈಗಲೇ ಹೊರಡ್ತೀನಿ. ಭಾಗ್ಯ, ನಂಗೆ ಸ್ವಲ್ಪ ಕೆಲಸ ಬಂದಿದೆ, ನಾನು ಹೊರಗಡೆ ಹೋಗಿ ಬರ್ತೀನಿ. ಭಾಗ್ಯ, ಎಷ್ಟು ದಿವಸ ಆಯ್ತು ನಿನ್ನ ನೋಡಿ. ನಿನ್ನಿಂದ ದೂರ ಇದ್ದಷ್ಟು ದಿನಾನು ನಿನ್ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗೋಗಿದೆ.
ಹೇಗಾದ್ರೂ ಮಾಡಿ ನಿನ್ನನ್ನು ನನ್ನೊಳಗೆ ಮಾಡ್ಕೋತೀನಿ. ಇದೇನು ಹಿಂಗ್ ನೋಡ್ತಾ ಇದೆ?